ಸೊ ಸಿಎಂ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನೋದೇ ಆದರೆ DCM ಮನವೊಲಿಕೆ ಮಾಡಬೇಕು ಹೈಕಮಾಂಡ್. ಯಾಕೆಂದರೆ ಅವರು ತುಂಬ ಮಾತಾಡಿದ್ದಾರೆ, ಪಕ್ಷಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ತ್ಯಾಗ ಎಲ್ಲವನ್ನ ಪರಿಗಣಿಸಬೇಕು ಅಂತ. ಸಿಎಂ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಹೈಕಮಾಂಡ್ ಏನಾದರೂ ಅನುವು ಮಾಡಿಕೊಡುತ್ತಾ? ಹಂಗೆ ಮಾಡಬೇಕು ಅಂದರೆ DK ಶಿವಕುಮಾರ್ ಮನವೊಲಿಕೆ ಮಾಡೋದು ಅನಿವಾರ್ಯ. ಇಬ್ಬರನ್ನೂ ದೆಹಲಿಗೆ ಕರೆಸಿ ಕಾಂಪ್ರಮೈಸ್ ಫಾರ್ಮುಲಾ ಒಂದನ್ನು ಮಾಡುವ ಸಾಧ್ಯತೆ ಇದೆ ಅಂತ. ಸಂಪುಟ ಪುನರ್ರಚನೆ ಜೊತೆಗೆ ಹೊಸ ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ಎದುರು ಈಗ ಉಭಯ ನಾಯಕರನ್ನು ಒಪ್ಪಿಸುವ ಅನಿವಾರ್ಯತೆ. ಏನಾದರೂ ಒಂದು ಮಾಡಲೇಬೇಕು ಅವರು. ನವೆಂಬರ್ 20ರ ನಂತರ ಒಂದು ವೇಳೆ ಪುನರ್ರಚನೆ ಖಚಿತವಾದರೆ ಈ ವರ್ಷ ಪವರ್ ಶೇರಿಂಗ್ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೊ ನವೆಂಬರ್ ಕ್ರಾಂತಿ ಪವರ್ ಶೇರಿಂಗ್ ಕ್ರಾಂತಿ ಆಗದೇನೆ ಪುನರ್ರಚನೆಗೆ ಮಾತ್ರ ಸೀಮಿತ ಆಗುತ್ತೆ. ಮುಂದೆ ನೋಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬರಬಹುದು. ಅದಕ್ಕೆ DK ಶಿವಕುಮಾರ್ ಕೂಡ ಒಪ್ಪಬೇಕು. ಸಿದ್ದರಾಮಯ್ಯನವರು ರೆಕಾರ್ಡ್ ಬ್ರೇಕ್ ಮಾಡಿಕೊಡೋದಕ್ಕೆ ಅವರು ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಹೈಕಮಾಂಡ್ ಇಬ್ಬರು ನಾಯಕರನ್ನು ದೆಹಲಿಗೆ ಕರೆಸ್ಕೊಂಡು ಏನಾದರೂ ಸದ್ಯದಲ್ಲೇ ಒಂದು ಡಿಸೈಡ್ ಮಾಡಬೇಕು. ಐದರ್ ಸಂಪುಟ ಪುನರ್ರಚನೆಗೆ ಓಕೆ ಅಂತ ಹೇಳಿ ಪವರ್ ಶೇರಿಂಗ್ ಆಮೇಲೆ ಮಾಡೋಣ ಅಂತ ಹೇಳ್ಬೋದು, ಹೊಸ ಅಧಿಕಾರ ಹಂಚಿಕೆ ಸೂತ್ರವನ್ನು ಮುಂದಿಡಬಹುದು. ಏನಾದರೂ ಒಂದು ಮಾಡಲೇಬೇಕಾಗತ್ತೆ. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ ನಂತರ ಏನಾದರೂ ಒಂದು ತೀರ್ಮಾನ ತಗೋಬೇಕಾಗತ್ತೆ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ಇಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ಇಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಬದಲಾವಣೆ ಕ್ರಾಂತಿ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಕ್ರಾಂತಿ ಆಗಲ್ಲ, ಬಟ್ ಬದಲಾವಣೆ ಆಗ್ಬೋದಾ? ಅದ್ರ ಬಗ್ಗೆ ಏನಾದರೂ ಆ ಥರ ಮಾರ್ಮಿಕವಾಗಿ ಮಾತಾಡಿದ್ರೆ ಗೊತ್ತಿಲ್ಲ. ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಏನಾದರೂ ಒಂದು ಹೈಕಮಾಂಡ್ ತೀರ್ಮಾನಕ್ಕೆ ಬರಲೇಬೇಕು. ಐದರ ಸಂಪುಟ ಪುನರ್ರಚನೋ ಅಥವಾ ಪವರ್ ಶೇರಿಂಗೋ ಏನಾದರೂ ಒಂದು ಆಗಬೇಕಲ್ಲ. ಸೊ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಹೈಕಮಾಂಡ್ ಅವರು ಅಂತ? ಅರವಿಂದ್, ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಅಂದ್ರೆ ಅದು ಪವರ್ ಶೇರಿಂಗ್ ಅನ್ನುವಂಥ ಲೆಕ್ಕಾಚಾರ ಆಯಿತು. ನವೆಂಬರ್ 21ಕ್ಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿಗೆ 2.5 ವರ್ಷಗಳು ತುಂಬುತ್ತೆ. ನಂತರದಲ್ಲಿ ಪವರ್ ಶೇರಿಂಗ್ ಅಂದ್ರೆ 2.5 ವರ್ಷಗಳ ಒಂದು ಮಾತುಕತೆ ಆಗಿತ್ತು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮೊದಲಿಂದಲೂ ಕೂಡ ಕೇಳಿಬಂದಿತ್ತು. ಆದರೆ ಈಗ ಬರ್ತಾ ಇರುವಂಥ ಮಾಹಿತಿಗಳು ಪವರ್ ಶೇರಿಂಗ್ ಅನ್ನೋದು 2.5ಗೆ ಆಗಲ್ಲ, ಸ್ವಲ್ಪ ಮುಂದೆ ಹೋಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಒಂದು ಹಂತದ ಕ್ಯಾಬಿನೆಟ್ ರಿಷಫಲ್ ಅನ್ನು ಮಾಡಿ ಮುಗಿಸೋಕೆ ಹೈಕಮಾಂಡ್ ಕೂಡ ಒಲವು ತೋರಿದೆ ಅನ್ನುವಂಥದ್ದು. ಸಹಜವಾಗಿಯೇ ಕುತೂಹಲ ಇರುವಂಥದ್ದು ಅಲ್ಲಿ DK ಶಿವಕುಮಾರ್ ಅವರಿಗೆ ಪವರ್ ಶೇರಿಂಗ್ ಮೂಲಕವಾಗಿ ಅಧಿಕಾರ ಸಿಗ್ತಾ ಇತ್ತು ಅನ್ನುವಂಥ ಲೆಕ್ಕಾಚಾರ ಏನಿತ್ತು, ಅದಕ್ಕೆ ಬ್ರೇಕ್ ಬಿತ್ತಾ ಹಾಗಾದ್ರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದರೆ ತಾತ್ಕಾಲಿಕವಾಗಿ ಅಂದ್ರೆ ಈ ವರ್ಷದ ಮಟ್ಟಿಗೆ ಆ ಪವರ್ ಶೇರಿಂಗ್ ಇರಲ್ಲ, ಅಂದ್ರೆ ಈ ಡಿಸೆಂಬರ್ ಕಳೆಯವರೆಗೆ ಅನ್ನುವಂಥದ್ದು ಕೂಡ ಇದರಿಂದ ಖಚಿತವಾಗುತ್ತೆ. ಮುಂದೇನು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡಬಹುದಾದಂತ ಒಂದು ಸಂಧಾನ ಸೂತ್ರ ಏನು, ಅದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಪ್ಪಿಕೊಳ್ತಾರಾ, ಮುಖ್ಯಮಂತ್ರಿಗಳದಕ್ಕೆ ಕನ್ವಿನ್ಸ್ ಆಗ್ತಾರಾ, ಹೈಕಮಾಂಡ್ ಇಬ್ಬರನ್ನು ಒಪ್ಪಿಸಬಹುದಾದಂತ ಯಾವ ಸೂತ್ರವನ್ನ ಮುಂದಿಟ್ಕೊಂಡು ಈಗ ಕ್ಯಾಬಿನೆಟ್ ರಿಷಫಲ್ಗೆ ಮುಂದಾಗುತ್ತೆ ಅಥವಾ ಒಪ್ಪಿಸುತ್ತೆ ಇಬ್ಬರನ್ನು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಖಚಿತವಾದ ಮಾಹಿತಿಗಳ ಪ್ರಕಾರ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಮೊದಲ
ವಾರದೊಳಗಾಗಿ 15ರಿಂದ 17 ಜನ ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಶಾಸಕರುಗಳನ್ನ ತೆಗೆದುಕೊಂಡು ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹುತೇಕ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಅದು ತೀರ್ಮಾನ ಆಗಬೇಕಾದ್ರೆ ಮುಂಚಿತವಾಗಿ DCM DK ಶಿವಕುಮಾರ್ ಅವರ ಪವರ್ ಶೇರಿಂಗಿನ ವಿಚಾರ ಏನು ಅನ್ನೋದನ್ನ ಒಂದು ಹಂತಕ್ಕೆ ಸೆಟರೇಟ್ ಮಾಡಬೇಕಾಗಿರೋದ್ರಿಂದ ಹೊಸತೊಂದು ಸಂಧಾನ ಸೂತ್ರವನ್ನ ಮಾಡಬೇಕಾದಂತ ಅನಿವಾರ್ಯತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ. ಬಹುಶಃ ಅದಕ್ಕೆ ಬೇಕಾದಂತ ಸಿದ್ಧತೆಗಳು ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಸೊ ನವೆಂಬರ್ ಕ್ರಾಂತಿಯನ್ನ ಮುಖ್ಯಮಂತ್ರಿಗಳಂತೂ ಅಲ್ಲಗಳೆದು ಬಿಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಕ್ರಾಂತಿ ಅನ್ನೋರು ಬೇರೆ ಕೆಲಸ ಇಲ್ಲ, ಹಾಗಾಗಿ ಬಿಜೆಪಿಯವರು ಈ ಮಾತನ್ನು ಆಡ್ತಾ ಇದ್ದಾರೆ ಅಂತ. ಅಷ್ಟಿದ್ರೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ರೀತಿಯಲ್ಲಿ ಏನೋ ಒಂದು ಸಂಧಾನ ಲೆಕ್ಕಾಚಾರಗಳು ನಡೀತಾ ಇದೆ ಹೈಕಮಾಂಡ್ ಲೆವೆಲ್ನಲ್ಲಿ. ಅದು ನವೆಂಬರ್ನಲ್ಲಿ ಜಾರಿಗೆ ಬರೋ ಸಾಧ್ಯತೆ ಇದೆ.